ಇದೆಲ್ಲವೂ ಒಂದು ಕಡೆ ಆದರೆ ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಆಟ ಮಾತ್ರ ಇನ್ನೂ ಕೂಡ ನಿಲ್ತಾ ಇಲ್ಲ. ಇವತ್ತು ಕ್ಲೈಮ್ಯಾಕ್ಸ್ ಸಿಗುತ್ತೆ, ನಾಳೆ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅಂತೇಳಿ ರಾಜ್ಯದ ಜನ ಕಾದಿದ್ದೇ ಬಂತು ಹೊರತು ಇನ್ನೂ ಕೂಡ ನಿಖರವಾಗಿ ಖಂಡಿತವಾಗ್ಲೂ ಸಿಎಂ ಆಗಿ ಸಿದ್ದರಾಮಯ್ಯವರ ಮುಂದುವರಿತಾರಾ ಅಥವಾ ಚೇಂಜ್ ಆಗ್ತಾರಾ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನಿರ್ಧಾರ ಹೊರಬಂದಿಲ್ಲ. ಹೈಕಮಾಂಡ್ನವರು ಮಾತ್ರ ಈಗ ಖರ್ಗೆ ಅವರು ಕೂಡ ಹೇಳಿರೋ ಹಾಗೆ ನಾನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೆಲ್ಲ ಕೂತು ಡಿಸೈಡ್ ಮಾಡ್ತೀವಿ, ಅದಕ್ಕೆ ಟೈಮ್ ಬೇಕು ಅನ್ನುವಂಥದ್ದನ್ನು ಹೇಳಿದ್ರು. ಹಾಗೆ ನಿಧಾನವಾಗಿ ಖರ್ಗೆ ಅವರ ಹೆಸರನ್ನು ತೇಲ್ಬಿಟ್ಟಿದ್ದಂಥ ಪರಮೇಶ್ವರ್ ಅವರು ಈಗ ನಾನು ಹಾದಿ ಬೀದಿಯಲ್ಲಿ ಮಾತಾಡಲ್ಲ, ಏನು ಹೈಕಮಾಂಡ್ ಹೇಳುತ್ತೋ ಅದನ್ನು ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಪಟ್ಟದ ಆಟ ಹೇಗೆ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಬನ್ನಿ ನೋಡೋಣ. रोज उठ के बदलाव 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 ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಚರ್ಚೆ ಮಾಡುವ ಅಗತ್ಯ ಇಲ್ಲ. ನಾನು ಕೆಪಿಸಿಸಿ ಅಧ್ಯಕ್ಷ, ಇದು ಖರ್ಗೆ ಅವರ ಹೆಸರು ಸದ್ದಿರುವುದಿರಬಹುದು, ಅದನ್ನ ದಾರಿ ತಪ್ಪಿಸಿ ಒಟ್ಟು ಗೊಂದಲ ಮಾಡಲಿಕ್ಕೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿಲ್ಲ. ಕಾಂಗ್ರೆಸ್ನಲ್ಲಿ ಪಟ್ಟದಾಟಕ್ಕೆ ಅಂತ್ಯ ಸಿಗೋ ಯಾವ ಲಕ್ಷಣವೂ ಸಿಗ್ತಿಲ್ಲ. ಸಿಎಂ ಆಪ್ತರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹೆಸರನ್ನ ತೇಲಿ ಬಿಡ್ತಿದ್ದಂತೆಯೇ ಖಡಕ್ ಆಗಿಯೇ ಸ್ಪಷ್ಟನೆ ಕೊಟ್ಟಿರೋ ಖರ್ಗೆ ಸದ್ಯ ಯಾವ ಬದಲಾವಣೆಯೂ ಇಲ್ಲ, ನಾನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿ ಚರ್ಚೆ ಮಾಡ್ತೀವಿ ಎಂದಿದ್ದಾರೆ. मैंने ये कहा कि जो रोज उठ के बदलाव 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 सी इसका निर्णय हम तीनों मिलके लेंगे. मैं एज ए एआईसीसी प्रेसिडेंट और सोनिया गांधी जी एज ए सीपीपी प्रेसिडेंट और एलओपी राहुल गांधी लीडर ऑफ द अपोजिशन, इसीलिए मैं हमेशा तीनों मिलके करते हैं बोलने में. ಇಷ್ಟು ದಿನ ಸಿಎಂ ರೇಸ್ನಲ್ಲಿ ಖರ್ಗೆ ಹೆಸರನ್ನೇ ತೇಲಿಬಿಟ್ಟಿದ್ದ ಗೃಹ ಸಚಿವ ಪರಮೇಶ್ವರ್ ಇದೀಗ ಏನೇ ಹೇಳಿಕೆ ಕೊಟ್ಟರು ಹೈಕಮಾಂಡ್ ನಿರ್ಧಾರ ಅಂತಿಮ, ಸುಮ್ಮನೆ ಹಾದಿ ಬೀದಿಯಲ್ಲಿ ಮಾತನಾಡಿದ್ರೆ ಏನು ಪ್ರಯೋಜನ ಅಂದಿದ್ದಾರೆ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಚರ್ಚೆ ಮಾಡುವ ಅಗತ್ಯ ಇಲ್ಲ. ಈಗ ನಾನು ಏನೇ ಇಲ್ಲಿ ಯಾರೇ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೈಕಮಾಂಡಿನ ಏನು ತೀರ್ಮಾನ ಆಗೋವರೆಗೂ ನಾವು ಸುಮ್ಮನೆ ಬೀದಿನಲ್ಲಿ ಆದಿನಲ್ಲಿ ನಾವು ಮಾತಾಡ್ಕೊಂಡಿದ್ರೆ ಏನು ಬರುತ್ತೆ. ಪಕ್ಷದಲ್ಲಿ ನಾಯಕತ್ವ ಚರ್ಚೆ ಮಧ್ಯೆ ನಾಯಕರಿಂದ ಸೀಕ್ರೆಟ್ ಮೀಟಿಂಗ್ಗಳು ಆಗ್ತಾನೆ ಇದೆ. ಹರಿಪ್ರಸಾದ್, ಜಮೇರ್, ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಪಕ್ಷದಲ್ಲಿನ ಆಂತರಿಕ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಿದ್ದಾರಂತೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮದೇ ಆದ ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಆದರೆ ಇದೀಗ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ನನಗೂ ಅನೇಕ ಬಾರಿ ಕೆಪಿಸಿಸಿ ಅಧ್ಯಕ್ಷನಾಗೋಕೆ ಅವಕಾಶ ಬಂದಿತ್ತು, ಆಗ್ಬೇಕು ಅಂತಿದ್ರೆ ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳ್ತೀನಿ ಅಂದ್ರು. ನಾನು ಕೆಪಿಸಿಸಿ ಅಧ್ಯಕ್ಷ ಅನೇಕ ಸಲ ನನಗೆ ಸಂದರ್ಭ ಬಂದಿತ್ತು. ನನಗೆ 2 ಸಲ ನನಗೆ ಅವಕಾಶ ಕೊಟ್ಟಿದ್ರು. ಕಾರಣಾಂತರದ ನೀರಾವರಿ ಮಂತ್ರಿ ಇದೆ, ನೀರು ಮುಂದುವರಿಬೇಕು ಅಂತೇಳಿ ನಾನು ಆ ಸಂದರ್ಭದಿಲ್ಲ. 2 ಸಲ ನನಗೆ ಬಂದಿತ್ತು ಅವಕಾಶ. ಇಲ್ಲ ಅಂತ ಪಕ್ಷ ನನಗೆಲ್ಲನೂ ಕೊಟ್ಟಿದೆ. ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕಾದ್ರೆ ಅದನ್ನು ಎಲ್ಲಿ ಹೋಗಿ ಹೇಳಬೇಕು ಅಲ್ಲಿ ಹೇಳ್ತೀನಿ. ಕಾಂಗ್ರೆಸ್ ಕುರ್ಚಿ ಕಿತ್ತಾಟವನ್ನೇ ಟೀಕಿಸ್ತಿರೋ ಬಿಜೆಪಿ ನಾಯಕರು ಖರ್ಗೆ ಹೆಸರು ಮುನ್ನೆಲೆಗೆ ತಂದು ಡಿಕೆಗೆ ಸಿಎಂ ಆಗೋದನ್ನ ತಪ್ಪಿಸ್ತಿದ್ದಾರೆ ಅಂತ ಕೇಂದ್ರ ಸಚಿವ ಜೋಶಿ ಹೇಳಿದರು. ಇದು ಖರ್ಗೆ ಅವರ ಹೆಸರು ತಂದಿರುವುದಿರಬಹುದು, ಡಾಕ್ಟರ್ ಪರಮೇಶ್ವರ್ ಅವರ ಹೆಸರು ತಂದಿರುವುದಿರಬಹುದು, ಇದೆಲ್ಲವೂ ಸಹಿತ ಇವತ್ತೇನೋ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು 50-50 ಒಪ್ಪಂದಾಗಿತ್ತು ಅಂತ. ಅದನ್ನು ಆಗಿದೆಯೋ ಇಲ್ಲೋ ಅವ್ರಿಗೆ ಪುಣ್ಯಾತ್ಮರಿಗೆ ಗೊತ್ತು. ಆದರೆ ಅದನ್ನು ದಾರಿ ತಪ್ಪಿಸಿ ಒಟ್ಟು ಗೊಂದಲ ಮಾಡಲಿಕ್ಕೆ ಕೇವಲ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಹಪಾಪಿ ಹೊತ್ತೇನಿದೆ. ದೆಹಲಿನಲ್ಲಿ ಸಿದ್ದರಾಮಯ್ಯನವರ ಬೆಂಬಲ ಇರತಕ್ಕಂಥ ಶಾಸಕರುಗಳು ದಂಡಾಗಿ ಅಲ್ಲೂ ಹೋಗಿ ಕೂರ್ತಾ ಇದ್ದಾರೆ. ಅವ್ರು ಬಂದ ನಂತರದಲ್ಲಿ ಡಿ ಕೆ ಶಿವಕುಮಾರರ ಬೆಂಬಲಿತ ಶಾಸಕರುಗಳು ಕೂಡ ದೆಹಲಿಗೆ ಹೋಗಿ ಅಲ್ಲಿ ಬಿಡಾರನ್ನು ಓಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿಲ್ಲ. ಶೀಘ್ರದಲ್ಲೇ ನಾಯಕತ್ವ ಗೊಂದಲ ಬಗೆಹರಿಸ್ತೀವಿ ಅಂತ ಖರ್ಗೆ ಹೇಳಿದ್ರೆ ಹೈಕಮಾಂಡ್ ಹೇಳಿದ್ದನ್ನ ಪ್ರಸಾದದಂತೆ ಸ್ವೀಕರಿಸ್ತೀವಿ ಅಂತ ಡಿಕೆ ತಮ್ಮದೇ ಆಟ ಆಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.